ಸೊ ನಾನು ಆಂಟಿ ಇಷ್ಟು ಲಗೇಜ್ ತೊಗೊಂಡು ಎಲ್ಲಿ ಹೋಗ್ತಿದ್ದೀವಿ ಅಂತ ಪೂರ್ತಿ ವೀಡಿಯೋ ನೋಡಿ. ಸೊ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿ, ಸೊ ಹಾಗೆ ಸ್ವಲ್ಪ ಸಾಂಬಾರು ಕೂಡ ಮಾಡಿಟ್ಬಿಟ್ಟು ಆಮೇಲೆ ನಾನು ಈ ಥರ ರೆಡಿ ಆದೆ. ಸೊ ಇದು ನಮ್ಮ ಅಪ್ಪ ಮಧ್ಯದಲ್ಲಿ ಹೋಗಿದೆ. ಆಮೇಲೆ ನಾನಿಷ್ಟು ಲಗೇಜ್ ತೊಗೊಂಡು ಅಪ್ಪನ ಹತ್ರ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಹಾಕಿಸ್ಕೊಂಡು ಅಲ್ಲಿಂದ ಹಾಸನ ಬಂದು ಅಲ್ಲಿಂದ ಆಟೋ ಇಟ್ಕೊಂಡು ನಾವು ನ್ಯೂ ಸ್ಟ್ಯಾಂಡಿಗೆ ಬಂದ್ವಿ. ಸೊ ಇಷ್ಟು ಲಗೇಜ್ ತೊಗೊಂಡು ನಾನು ಆಂಟಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಬ್ಯಾಂಗ್ಳೂರಿಗೆ. ಯಾಕೆ ಅಂತ ಮುಂದೆ ನೋಡಿ ಗೊತ್ತಾಗುತ್ತೆ. ಸೊ ನಾನು ಇನ್ನೂ ತಿಂಡಿ ತಿಂದಿರಲಿಲ್ಲ. ಸೊ ಬಸ್ಸಲ್ಲೇ ತಿಂಡಿ ತಿಂದ್ಕೊಂಡು ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಆಮೇಲೆ ಬ್ಯಾಂಗ್ಳೂರು ಬಂದು ರೀಚ್ ಆಗಿ ಆಟೋ ಬುಕ್ ಮಾಡಿಕೊಂಡು ಮನೆಗೆ ಬಂದ್ವಿ. ಇದು ನಮ್ಮ ಅಣ್ಣ ಮತ್ತು ನನ್ನ ತಂಗಿ ಇದ್ದಾರೆ ಸೊ ಬ್ಯಾಂಗ್ಳೂರಲ್ಲಿ. ಸೊ ಅದಕ್ಕೋಸ್ಕರ ಬಂದಿದ್ವಿ. ಮನೇಲಿ ತಂದಿರೋ ಐಟಮ್ನೆಲ್ಲ ತೆಗೆದಿಟ್ಟು ಆಮೇಲೆ ನಾನು ನನ್ನ ತಂಗಿ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ಬಜ್ಜಿ ಮತ್ತು ಪಾಯಸ ಮುದ್ದೆ ಮಾಡಿದೆ, ಅವಳು ಸಾಂಬಾರು ಮತ್ತು ಅನ್ನ ಮಾಡಿದ್ಲು. ಆಮೇಲೆ ನೈಟ್ ನನ್ನ ತಮ್ಮ ಬಂದವ, ಎಲ್ಲ ಸೇರಿ ಊಟ ಮಾಡಿ